ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಗೆ ಎಂದಿನಂತೆ ಸ್ವಾಗತ. ನಾವಿವತ್ತು ತಮಿಳುನಾಡಿನ ಮದುಮಲೈ ನ್ಯಾಷನಲ್ ಪಾರ್ಕು, ಗುಡ್ಲೂರು ಹೀಗೆಲ್ಲ ಪ್ರವಾಸ ಹೊರಟಿದ್ದೀವಿ. ನಮ್ಮ ಜೊತೆಗೆ ಮನೆಯವರು ಇನ್ನೂ ಒಂದಷ್ಟು ಜನ ಬರ್ತಾ ಇದ್ದಾರೆ. ಮದುಮಲೈ ನ್ಯಾಷನಲ್ ಪಾರ್ಕು ಬಂಡೀಪುರ, ನಾಗರಹೊಳೆ ಎಲ್ಲ ಇಲ್ವಾ, ಅದೇ ಥರ ಅದು ನ್ಯಾಷನಲ್ ಪಾರ್ಕು. ಇಲ್ಲಿ ಕಾಡು ಪ್ರಾಣಿಗಳು, ಕಾಡು, ಪ್ರಕೃತಿ ಸೌಂದರ್ಯ ಹೇರಳವಾಗಿದೆ. ಮೈಸೂರಿಂದ 87 ಕಿಲೋಮೀಟರ್ ದೂರ ಇದೆ. ಸತ್ಕಾರ್ ಹೋಟೆಲು ಗುಂಡ್ಲುಪೇಟೆಯಲ್ಲಿ ನಾವು ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ, ಕಾಫಿ ಕುಡಿತಾ ಇದ್ದೀವಿ. ಇಲ್ಲಿ ನನ್ನ ಜೊತೆ ನನ್ನ ಮಗಳು, ಬ್ರದರು, ಸಿಸ್ಟರ್ಸು, ಅವ್ರ ಫ್ಯಾಮಿಲಿ ಎಲ್ಲ ಇದ್ದಾರೆ. ಹಸಿರು ಕಾಡಿನ ಮಧ್ಯೆ ದಾರಿ ಹೋಗೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಜೊತೆಗೆ ಮಧ್ಯದಲ್ಲಿ ಆನೆಗಳ ಹಿಂಡು, ಜಿಂಕೆಗಳ ಗುಂಪು, ಮಂಗಗಳ ದರ್ಶನ ಆಗ್ತಾನೇ ಇದೆ. ನಮ್ಗೆ ನೋಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವೀಗ ಗುಂಡ್ಲುಪೇಟೆ, ಆಮೇಲೆ ಇದು ಬಂಡೀಪುರ ಕಾಡೆಲ್ಲ ಆಗಿಬಿಟ್ಟು ತಮಿಳ್ನಾಡಿನ ಸೈಡಿನ ಕಾಡಲ್ಲಿದ್ದೀವಿ. ಇಲ್ಲೆರಡು ಆನೆಗಳು ಏನೋ ಮೇಯ್ತಾ ಇದ್ದಾವೆ. ನಮ್ಮನ್ನು ಹೋಗ್ತೀರಾ ಇಲ್ವಾ ಅಂತ ಗುರಾಯಿಸಿ ಬೇರೆ ನೋಡ್ತಾ ಇದ್ದಾವೆ. ಹುಲಿ 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 ಇದೆಯಂತೆ ಫ್ರೆಂಡ್ಸ್. ಇಲ್ಲಿ ಸಫಾರಿ ವ್ಯಾನ್ನವರು ಇದ್ದರು. ಅವ್ರು ಹೇಳಿದರು ಹುಲಿರಾಯ ಬೇಟೆಯಾಡಕ್ಕೆ ಕಾಯ್ತಾ ಇದ್ದಾನೆ ಅಂತ. ಅಲ್ಲಿ ಹುಲ್ಲಿಂದು ಮೆದೆ ಕಾಣ್ತಾ ಇದೆಯಲ್ಲ, ಹುಲ್ಲಿನ ರಾಶಿ, ಅದರ ಹಿಂದೆ ಅಡ್ಕೊಂಡಿದ್ದಾನೆ ಅಂತ ವಿಷಯ ಗೊತ್ತಾಯಿತು. ಆದರೆ ನಾವು ವೆಯ್ಟ್ ಮಾಡಿದ್ವಿ, ಎಷ್ಟೊತ್ತಾದರೂ ಹುಲಿ ಹೊರಗಡೆ ಬರಲಿಲ್ಲ. ಅದು ಕಾಯ್ತಾ ಇತ್ತೇನೋ ನಾವು ಹೋಗಲಿ ಅಂತ. ಆಮೇಲೆ ನಾವು ಗೆಸ್ಟ್ ಹೌಸ್ ಕಡೆಗೆ ಹೋಗಿಬಿಟ್ವಿ. ತುಂಬ ಲೇಟಾಗಿತ್ತು, ಕತ್ಲೆ ಆಗ್ತಾ ಬಂದಿತ್ತು. ಅದಕ್ಕೆ ನೋಡಿ, ಮಂಕಿಗಳು ಕೂಗ್ಬಿಟ್ಟು ಸಿಗ್ನಲ್ ಕೊಡ್ತಾ ಇದ್ದಾವೆ ಜಿಂಕೆಗಳಿಗೆ ಹುಲಿ ಇದೆ ಅಂತ. ನಮ್ಮ ಪ್ರಯಾಣ ಮುಗಿದು ನಾವು ಮದುಮಲೈ ರೀಚ್ ಆದಾಗ ರಾತ್ರಿ 8 ಗಂಟೆ. ಇಲ್ಲಿ ನಾವು ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿದ್ದೀವಿ. ಇದೇನಿದು ಈ ಗೆಟಪ್ಪು, ತಲೆಗೆ ಹೆಲ್ಮೆಟ್ಟು, ಸೊಂಟಕ್ಕೆ ಬೆಲ್ಟು ಎಲ್ಲ ಹಾಕಿ ನಿಂತಿದ್ದಾಳಲ್ಲ ಅಂದ್ಕೊಂಡ್ರ. ಇದು ನಾನು ನನ್ನ ಮಗಳು ಜಿಪ್ಲೈನಲ್ಲಿ ಹೋಗೋಕ್ಕೆ ಸೇಫ್ಟಿ ಗಿಯರ್ ಎಲ್ಲ ಹಾಕಿ ರೆಡಿಯಾಗಿ ನಿಂತಿರೋದು. ಕೈ ಇದು ಮಾಡು, ಹಿಂಗೆ ಮಾಡು. ಅಯ್ಯೋ, ಹಂಗೆ ಬೇಡ. ಓಕೆ, ಇದನ್ನು ಹಿಡ್ಕೊಳ್ಬಾರ್ದು ಅಲ್ಲ, ಇದನ್ನು ಹಿಡ್ಕೊಬೇಡ. ಎಲ್ಲಿ? Don't touch. Okay. this one. I have to Hold. If you want. Hold your hands. ಕೈ ಕೊಡು, ಹಿಡಿಬೇಕು. ಅಯ್ಯೋ ಅಯ್ಯೋ, ಕೈ ಹಿಡಿಯೋದೇ ನಂಗೆ ಇದನ್ನೇ ಹಿಡಿಯೋಣ ಅನ್ಸುತ್ತೆ. ಅದು ಫಾಸ್ಟ್ ಹೋಗುತ್ತೆ ಇಲ್ಲ ಅಂದ್ರೆ. ಹೌದಾ? Support. ವೇಟ್. Ready? ಇದು ಎಡಕೈ, ನನಗೆ ಇದು ಬಲ ಬರ್ತಾ ಇಲ್ಲ. ಕ್ಯಾನ್ ವಿ ಸ್ವಿಚ್ ಪ್ಲೇಸಸ್? ಕ್ಯಾನ್ ಐ ಗೋ ದೇರ್? ನಿಂಗಾಗುತ್ತಾ? ನಂಗೆ ಅದೇ ಬೆಸ್ಟ್ ಆ್ಯಕ್ಚುಲಿ, ಇದು ಹಿಡ್ಕೊಳಕ್ಕೆ. ಅದೇ ಅದ್ರ ಮೇಲೆ Legs up. ವೇಟ್. Legs up. ಬರಲ್ಲ. Legs up. ಒನ್ ಸೆಕೆಂಡ್. ಆನ್ ವಿಡಿಯೋ ಆನ್. ಆಗಿದೆ, ಗೊತ್ತು. ನಾವು ಹೀಗೆ ಹಿಡ್ಕೋಬಾರ್ದಾ? ಇಲ್ಲ ಹಿಡ್ಕೊಂಡು. ಬೇಡ, ಫಾಸ್ಟ್ ಆಗುತ್ತೆ. ಬಾ, ನಂಗೆ ಇದು ಗಟ್ಟಿ ಇಲ್ಲ. ಇಲ್ಲ ಏನಿಲ್ಲ, ಎಲ್ಲ ಗಟ್ಟಿ ಇದೆ. ನನ್ನ ಕೈಯಲ್ಲಿ ಹಿಡ್ಕೋ, ಜೋರ್ ಹಿಡ್ಕೋ. ನಿಮ್ಗೆ ಹಿಡ್ಕೊಂಡ್ರು ಹಿಡ್ಕೋ, ಏನಾಗಲ್ಲ. ಇದು ಕೂರು, ಫುಲ್ ಕೂರು. ಈಗ ಹಾ, ಹಂಗೆ. Ready? ಹಾ, Ready? Legs up. ವೆರಿ ಗುಡ್. ಏನಾಗಲ್ಲ, ನಮಗೂ ಆಯ್ತು ಆ ಥರ. ಎಲ್ಲರಿಗೂ ಆಗುತ್ತೆ. ಅದು ಬಿಡು. ಸೂಪರ್ ಗರ್ಲ್ಸ್, ವೆರಿ ಗುಡ್. ಯು ಡಿಡ್ ಇಟ್ ಫೈನ್. ವಾವ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಕ್ಸ್ಪೀರಿಯನ್ಸು. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಜೊಯ್ ಅಂತ ಹಗ್ಗದ ಮೇಲೆ ಜಾರ್ಕೊಂಡು ಬಂದುಬಿಟ್ವಿ. ಕೆಳಗೆ ಹಸಿರು ಕಾಡು, ಆಮೇಲೆ ದೂರದಲ್ಲಿ ಟೀ ಎಸ್ಟೇಟು. ವಾವ್, ಎಷ್ಟು
ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೂ ಈ ಅವಕಾಶ ಸಿಕ್ಕಿದರೆ ಬಿಡಬೇಡಿ, ಭಯ ಪಟ್ಟು ಕೂತ್ಕೋಬೇಡಿ. ನನಗೂ ಫಸ್ಟಿಗೆ ತುಂಬ ಭಯ ಅನ್ನಿಸ್ತು, ಆಮೇಲೆ ಜಾರ್ತಾ ಇರುವಾಗ ಏನು ಭಯನೇ ಆಗಲಿಲ್ಲ ಫ್ರೆಂಡ್ಸ್. ಈ ಜಿಪ್ಲೈನ್ ಸಾಹಸ ಮಾಡಿದ್ದು ನಾವು ಗುಡ್ಲೂರಲ್ಲಿ. ಗುಡ್ಲೂರು ಮಧುಮಲೈ, ಊಟಿ ಎಲ್ಲ ಇದೆಯಲ್ಲ, ಅದರ ಹತ್ರ ಆಗುತ್ತೆ. ಇಲ್ಲಿ ಜೀನ್ಪೂಲ್ ಈಕೋ ಪಾರ್ಕ್ ಅಂತ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಬರೋ ಪ್ಲೇಸು. ಅಲ್ಲಿ ಈ ಜಿಪ್ಲೈನನ್ನು ಸೆಟಪ್ ಮಾಡಿದ್ದಾರೆ. ನಮಗೆ ಮೊದಲೇ ಒಂದು ಸತಿ ಎಲ್ಲೋ ಟ್ರಿಪ್ ಹೋದಾಗ ಜಿಪ್ಲೈನ್ ಮಾಡಬೇಕಂತ ಆಸೆ ಇತ್ತು, ಆದರೆ ಆಗ ಮಾಡೋಕ್ಕಾಗಿರಲಿಲ್ಲ. ಈಗಾದರೂ ಆ ಆಸೆ ಈಡೇರ್ತಲ್ಲ ಅಂತ ಖುಷಿ ಆಯ್ತು ನಮಗೆ. ನನ್ನ ಮಗಳು ಖುಷಿಯಾಗಿಬಿಟ್ಟು ಅವ್ರ ಅಪ್ಪನ ಜೊತೆಗೂ ಇನ್ನೊಂದು ರೌಂಡು ಜಿಪ್ಲೈನಲ್ಲಿ ಹೋಗ್ತಾ ಇದ್ದಾಳೆ ಇವಾಗ. ಹೇಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. ಅಲ್ಲಿ ವ್ಯೂ ಸಕ್ಕತ್ತಾಗಿತ್ತು. ಹೋಗೋಕೆ ಸ್ವಲ್ಪ ಭಯ ಆಯಿತು, ಆಮೇಲೆ ಎಲ್ಲ ಚೆನ್ನಾಗಿತ್ತು. ಓಕೆ. ಜಿಪ್ಲೈನಲ್ಲಿ ಹೋಗಿ ಬಂದಮೇಲೆ ತಂಗಿ ಮಗಳು ನಕ್ಷತ್ರನ ಇಂಟರ್ವ್ಯೂ ನಮ್ಮ ಮನೆಯವ್ರು ಮಾಡಿರೋದು. ಜಿಪ್ಲೈನ್ ಸಾಹಸ ಮಾಡಿ ಎಲ್ಲರಿಗೂ ಹೊಟ್ಟೆ ಹಸ್ದಿತ್ತು. ಊಟ ಮಾಡ್ಕೊಂಡು ಬಂದ್ವಿ ಮಧ್ಯಾಹ್ನ. ಆಮೇಲೆ ಇಲ್ಲೊಂದು ಅಕ್ವೇರಿಯಂ ಇತ್ತು, ಅಲ್ಲಿ ಕಲರ್ ಮೀನುಗಳನ್ನು ಸಾಕಿದ್ದಾರೆ, ಅದನ್ನು ನೋಡ್ತಾ ಇದ್ದೀವಿ. ಗುಡ್ಲೂರು ಟೀ ಎಸ್ಟೇಟ್ಗಳಿಗೆ ಫೇಮಸ್ಸು. ದಾರಿಲಿ ಹೋಗ್ತಾ ಇರುವಾಗ ಒಂದು ಟೀ ಎಸ್ಟೇಟ್ ಕಣ್ಣಿಗೆ ಬಿತ್ತು. ಒಳಗೋಗಿ ಫೋಟೋ ತಕ್ಕೊಂಡು ಬರೋಣ ಅಂತ ಬಂದ್ವಿ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಸಿರೇ ಹಸಿರು, ಸುತ್ತ ಗುಡ್ಡ ಬೆಟ್ಟ, ಒಳ್ಳೆ ಸೀನರಿ, ಎಕ್ಕರೆಗಟ್ಟಲೆ ಇದೆ. ಇಲ್ಲೇ ಸ್ವಲ್ಪ ಹೊತ್ತು ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು, ಡ್ಯಾನ್ಸ್ ಮಾಡೋದು ಅಂತ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಆಯಿತು. ನಾವು ನೆಕ್ಸ್ಟ್ ಬಂದಿದ್ದು ಸಿಗುರು ಫಾಲ್ಸ್ಗೆ. ಇದು ಊಟಿ ಹತ್ತಿರ ಇದೆ. ಇದನ್ನು ನೀವು ದೂರದಿಂದ ನೋಡಬೇಕಷ್ಟೇ, ಕೆಳಗೆ ಪ್ರಪಾತ. ನಾವು ಹೋದಾಗ ನೀರು ಜಾಸ್ತಿ ಇರಲಿಲ್ಲ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರ್ಬೋದು. ಆನೆಗಳ ಓಡಾಟ ಜಾಸ್ತಿ ಇದೆಯಂತೆ ಈ ಏರಿಯಾದಲ್ಲಿ. ಆಮೇಲೆ ಜಾಸ್ತಿ ಟೂರಿಸ್ಟ್ಗಳು ಬರೋದಿಲ್ಲ ಇಲ್ಲಿ. ನಾವೀಗ ಬಂದಿರೋದು ಮಧುಮಲೈನ ಎಲಿಫೆಂಟ್ ಫೀಡಿಂಗ್ ಕ್ಯಾಂಪ್ಗೆ. ಇಲ್ಲಿಗೆ ತೆಪ್ಪಕಾಡು ಅಂತ ಹೆಸರಿದೆ ಫ್ರೆಂಡ್ಸ್. ತೆಪ್ಪಕಾಡು ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು. ಇಲ್ಲಿ ಆನೆಗಳಿಗೆ 2 ಹೊತ್ತು ಬೆಳಗ್ಗೆ ಸಾಯಂಕಾಲ ಪೌಷ್ಟಿಕಭರಿತ ಆಹಾರ ಕೊಡ್ತಾರೆ. ಅದರಲ್ಲಿ ಮಿನರಲ್ಸು, ಬೆಲ್ಲ, ರಾಗಿ, ಕಬ್ಬು, ರೈಸು, ಆಮೇಲೆ ತೆಂಗಿನಕಾಯಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈ ಎಲಿಫೆಂಟ್ಗೆ ಫೀಡ್ ಮಾಡೋದನ್ನು ನೋಡೋಕ್ಕೆ ಟೂರಿಸ್ಟ್ಗಳು ಕ್ಯೂನಲ್ಲಿ ನಿಂತು ಕಾಯ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಪ್ರತಿ ಆನೆಗೂ ಅವುಗಳ ವಯಸ್ಸಿಗನುಗುಣವಾಗಿ ತೂಕ ಮಾಡಿ ಆಹಾರ ಕೊಡೋದೇ ವಿಶೇಷ. ಮಕ್ಕಳನ್ನು ಸಾಕುವ ಹಾಗೆ ಆನೆಗಳನ್ನು ಸಾಕುವ ಇಲ್ಲಿನ ಮಾವುತರು, ಅಧಿಕಾರಿಗಳ ಶ್ರಮಕ್ಕೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ.
7 பார்த்தீங்கன்னா ஃபீமேல் எலிஃபண்ட் ஓகேங்களா. இதை நம்ம கேம்ப் எலிஃபண்டோட பாப்புலேஷன். ஸோ லெட்ஸ் see the daily routine. டெய்லி ரொட்டீன் பார்த்தீங்கன்னா மார்னிங் 6 o'clock ஸ்டார்ட் பண்ணுவாங்க. while coming to the river, ராகி, சுகர் கேன், கோகனட், சால்ட், மினரல் மிக்சர்ஸ், ஜாவி இதெல்லாம் ஃபுட் ஐட்டம்ஸ். அதாவது சாதம் கொடுப்பாங்க, கொள்ளு, ராகி, தேங்காய், கரும்பு, வெல்லம். ಊಟ ಕೊಟ್ಟಿದ್ದಕ್ಕ ಅಮ್ಮಗೆ ಹೆಸರು ಮಾತಿ ಆಯ್ತು, ಬೊಮ್ಮೆ ಅಂತ ಹಾಕಿರೋದು. ಅದು ಫಿಲ್ಮಲ್ಲಿ ಇರೋದು ರಘು ಅಲ್ವಾ? ಹಾಂ, ರಘುನ ಅಮ್ಮನು ಎರಡು ಮಂದಿ. ಅಮ್ಮೂದ ಹೆಸರೇನು ಈಗ? ನಾವಿರೋದಲ್ಲಿ ಮೇನ್ ರೋಡ್ ಹತ್ರ ಆಫೀಸ್ ಇದೆಲ್ಲ. ಈಗೆಲ್ಲ ಊಟ ಕೊಟ್ಟ ಮೇಲೆ ಎಲ್ಲ ತಗೊಂಡು ಹೋಗ್ತೀವಿ. ಅರ್ಧನೇ ಸ್ವಲ್ಪ ಕಾಡಿಗೆ ಬಿಟ್ಬಿಡ್ತೀವಿ, ಅರ್ಧನ ಅವ್ರ ಹತ್ರ ಮನೆ ಹತ್ರ ಕಟ್ಟಿ ಹಾಕ್ಬಿಡ್ತೀವಿ. ಮನೆ ಹತ್ರ. ಹಾಂ, ಹೌದು. ಇಲ್ಲ ರಾತ್ರಿ ಹೊತ್ತೆಲ್ಲ ಕಾಡನೇ ಗೊತ್ತಾಗಲ್ಲ, ಸ್ವಲ್ಪ ಯಾರಿಗೆ ಏಟು ಕೊಟ್ಟೆಲ್ಲ ಆಗ್ತದೆ. ಅದಕ್ಕೆ ನಮ್ದು ಹತ್ರ ಇದ್ರೆ ನೋಡಿ ನಂಗೂ ಸ್ವಲ್ಪ ಏನೋ ತಿನ್ಲಿಕ್ಕೆ ಸಿಗುತ್ತೆ ಅಂತ ಬರೋದಾ ಇವುಗಳು ಈ ಟೈಮಿಗೆ? ಇಲ್ಲ, ಆನೆ ಸ್ವಲ್ಪ ಎಲ್ಲ ಇದು ಮಾಡ್ತದಲ್ಲ, ಮೆಡಿಸಿನ್ ಹಾಕಿದ್ರೆ ಸ್ವಲ್ಪ ಆನೆ ತಿನ್ನಲ್ಲ. ಅದೆಲ್ಲ ಬಾಕಿ ಆದರೆ ಅವ್ರು ಕೊಡ್ತೀವಿ. ಜಿಂಕೆ, ಆಮೇಲೆ ಕಾಡಂದಿ ಇದೆಲ್ಲ ಬರ್ತವೆ. ಈ ಟೈಮಿಗೆ ಬಂದು ತಿಂದೋಗ್ತಾವೆ. ಹಾಂ, ಎಲ್ಲ ಬರ್ತವೆ. ಎಲ್ಲ ಇದೇ ಟೈಮಿಗೆ ಬರ್ತಾವ. ಹಾಂ, ಎಲ್ಲ ಸಾಯಂಕಾಲ ಬೆಳಗ್ಗೆ ಎಲ್ಲ ಬಂದ್ಬಿಡ್ತದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ? ಬೆಳಿಗ್ಗೆ 9 ಗಂಟೆಗೆ. ಕೃಷ್ಣ, ನೀವು ಕರೀರಿ ಕೃಷ್ಣ ಅಂತ. ಬಟ್ಟ ಇಲ್ಲ ಬರಲ್ಲ. ಇಲ್ಲ, ಕಟ್ಟಿ ಹಾಕಿದ್ರು. ಹಾಂ ಇಲ್ಲಿ ಗೇಟ್ ಆಗಿರೋದು ಹಾಂ ಗೊತ್ತಾಗ್ತದೆ. ಕಿಲಾಡಿ ಆನೆ ಇದು. 14 ವರ್ಷ. 14 ಇದು ಫುಲ್ ಟ್ರೈನಿಂಗ್ ಆಗಿದೆಯಾ? ಹಾಂ, ಎಲ್ಲ ಟ್ರೈನಿಂಗ್ ಆಗಿದೆ. ಹೆಂಗೆ ಪಾಪವ? ಇಲ್ಲ ಇಲ್ಲ ಪಾಪ. ಹಾಂ, ಇದು ಸರಿ ಇಲ್ಲ. ಯಾವುದು? ಅದು ಸರಿ. ಜಾನ್ ಏನಾದ್ರು ನಮ್ಮ ಮನೆಗೆ ಕೂತಿದ್ವಿ. ಓಹೋ, ಜಾಯಿಂಟ್ ಕಟ್ಟ. ಫ್ರೆಂಡ್ಸ್, ನಿಮಗೆ ಎಲಿಫೆಂಟ್ ವಿಸ್ಪರರ್ ಅನ್ನೋ ನಮ್ಮ ಆಸ್ಕರ್ ವಿನ್ನಿಂಗು ಶಾರ್ಟ್ ಫಿಲ್ಮ್ ಬಗ್ಗೆ ಗೊತ್ತಿರಬೇಕಲ್ಲ. ಅದರಲ್ಲಿ ಆ್ಯಕ್ಟ್ ಮಾಡಿರೋರು ಈ ಮಾವುತ, ಅವ್ರ ಹೆಸರು ಬೊಮ್ಮನ್ ಅಂತ, ಅವ್ರ ಹೆಂಡತಿ ಬೆಳ್ಳಿ ಅಂತ. ಇದು ನಿಜ ಕಥೆಯನ್ನು ಆಧರಿಸಿರೋ ಫಿಲ್ಮು. ಈ ಇಬ್ಬರು ಇಲ್ಲೇ ಈ ಕ್ಯಾಂಪಲ್ಲೇ ಇರ್ತಾರೆ. ಹಾಗೆ ಅದರಲ್ಲಿ ಒಂದು ಸಣ್ಣ ಮರಿಯಾನೆನ ಸಾಕಿ ಸಲಹುತ್ತಾರೆ. ಅದು ಈ ಕ್ಯಾಂಪಲ್ಲೇ ಇದೆ. ಅದರ ಹೆಸರು ರಘು ಅಂತ. ವಾವ್, ಸೂಪರ್. ಕಬ್ಬು ಕೊಟ್ಟಿದ್ದಾರೆ ಕೃಷ್ಣಂಗೆ, ಕಬ್ಬು ಕೊಟ್ಟಿದ್ದಾರೆ. ಕೈಗೆ ಕೊಟ್ಟು ಎಷ್ಟು ಬೇಕಾದ್ರೂ ತಿನ್ನು ನೀನು. ಹಾಂ, ಹೌದು. ಈಗ ತೆಗಿತಾ ಇದ್ದಾರೆ. ಆದ ಹೇಳ್ದ ಬೇರೆ ಕಡೆ ತಗೊಂಡು ಹೋಗ್ತಾರಲ್ಲ. ಗುಡ್ ಬೈ ಅದು ಅಂತ ಈಗೆಲ್ಲ ಯಾವುದು ರಘು? ಅಲ್ಲಿ ಬರಲಿಲ್ಲ, ಮಲಗಿದಾನಲ್ಲ ಅವನು. ಹಾಂ, ಥ್ಯಾಂಕ್ ಯು. ಎಲ್ಲರನ್ನ ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಅದೇ ಒಂದೊಂದು ಅವರ ಮಾವತರ ಹತ್ರ ಇರ್ತದಂತೆ, ಕಟ್ತಾರಂತೆ. ಕೆಲವರು ಇಲ್ಲ, ಕಾಡಿಗೆ ಊಟ ಟೈಮ್ ಬಿಡ್ತಾರಂತೆ, ಆಯ್ತು ಇವರಿಗೆ. ಈಗ ಕಾಡಿಗೆ ಬಿಡ್ತಾರ. ಕೆಲವು ಕಾಡಿಗೆ ಬಿಡ್ತಾರೆ, ಹಾಂ, ಕಾಡಿಗೆ ಹೋಗುವಂಥದ್ದು. ಇವೆಲ್ಲ ನಮಗೆ ಟಾಟಾ ಬೈ ಬೈ ಹೇಳಿ ಹೊರಟೋದ್ವು ಆನೆಗಳೆಲ್ಲ.
ಇದು ಆನೆಗಳಿಗೆ ಅಡಿಗೆ ಬೇಯಿಸೋ ಅಡುಗೆ ಮನೆ. ದೊಡ್ಡ ದೊಡ್ಡ ಪಾತ್ರೆಗಳಿದ್ದಾವೆ ನೋಡಿ. ಮಧುಮಲೈನಲ್ಲಿ ನಾವು ಉಳ್ಕೊಂಡಿರೋ ಫಾರೆಸ್ಟ್ ಗೆಸ್ಟ್ ಹೌಸ್. ಟ್ರಿಪ್ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.